ನೀರನ್ನ ನೀವು ಕಾವೇರಿಗೆ ನೀರು ಬಿಡ್ತೀರಿ. ಅವರು ತಮಿಳ್ನಾಡಿನವರು ನಿಮ್ಮ ಮೇಲೆ ಕೇಸ್ ಹಾಕ್ಕೊಂಡಿದ್ದಾರೆ, ಸರ್ಕಾರಗಳ ಮೇಲೆ, ಕರ್ನಾಟಕ ಸರ್ಕಾರದ ಮೇಲೆ. ನೀವು ಇವರು ಫಿಲ್ಟರ್ ಮಾಡಿ ಬಿಡ್ತಾ ಇಲ್ಲ, ಶುದ್ಧೀಕರಣ ಮಾಡಿಬಿಡ್ತಾ ಇಲ್ಲ, ಈ ಹೆವಿ ಮೆಟಲ್ ಇದೆಲ್ಲ ಹಾಕಿ ಬಿಡ್ತಾ ಇರೋದ್ರಿಂದ ಇವರು ನಮಗೆ 5 ಲಕ್ಷ ಕೋಟಿ ರೂಪಾಯಿ ದುಡ್ಡು ಕೊಡಬೇಕು ಅಂತೇಳಿ ಈ ಕೇಸ್ ಹಾಕೊಂಡು ಕೂತಿರೋದ್ರಿಂದ ನೀವು ಅಲ್ಲಿ ಶುದ್ಧೀಕರಣ ಮಾಡಿಬಿಡ್ಲಿಕ್ಕಾಗೋದಕ್ಕೆ ನೀವು ವಾಪಸ್ ನಮಗೇನೆ ಬೆಂಗಳೂರು ಸುತ್ತಮುತ್ತ ಇರ್ತಂಥ ನಗರಗಳಿಗೆ ನೀರು ಕೊಡುವಂಥ ಯೋಜನೆ ರೂಪಿಸಿ ಪೈಪ್ ಹಾಕಿ ನೀವು ಕಾಂಟ್ರಾಕ್ಟರ್ ಲಾಬಿ ಸೇರಿಕೊಂಡು ಪೈಪು ಮುಚ್ಚೋದ್ರ ಮೂಲಕ ಹಣ ಗಳಿಸೋಕೆ ಯೋಜನೆ ಮಾಡ್ತಾಯಿದ್ದೀರಿ ನೀವು. ಈ ಹಿಂದೆ ಸರ್ಕಾರಗಳಿದ್ದಾಗ ನಾವೆಲ್ಲ ಯೋಜನೆ ಹೇಳಿದ್ವಿ, ಎತ್ತಿನೊಳೆ ಯೋಜನೆ ಬಂದಾಗ ಇದು ಪೈಪ್ ಹಾಕಲ್ಲ ಯೋಜನೆ ಅಂತ. ಇವತ್ತಿನವರೆಗೂ ನೀರು ಬರಲಿಲ್ಲ, ಒಂದು ಡ್ರಾಪ್ ನೀರು ಬರಲಿಲ್ಲ, ಕೆರೆ ತುಂಬಿಸಲಿಲ್ಲ. ನೀವು ಕುರುಡಾಗಿ ಯೋಜನೆ ರೂಪಿಸಿ ನಮ್ಮಲ್ಲಿ ತೆರಿಗೆ ಹಣವನ್ನು ಲೂಟಿ ಮಾಡೋದ್ರ ಜೊತೆಗೆ ನಮ್ಮ ಆರೋಗ್ಯನ ಹಾಳು ಮಾಡ್ತಾಯಿದ್ರಿ, ನಮ್ಮ ಪರಿಸರನ ಹಾಳು ಮಾಡ್ತಾಯಿದ್ರಿ. ಬನ್ನಿ ಕೋಲಾರಕ್ಕೆ ಬನ್ನಿ, ಚಿಕ್ಕಬಳ್ಳಾಪುರಕ್ಕೆ ಬನ್ನಿ. ಕೋಲಾರ ಚಿಕ್ಕಬಳ್ಳಾಪುರಕ್ಕೆ ನೀರು ಬೇಕು ಅಂತ ಹೋರಾಟದಲ್ಲಿ ನಾವು ಇದ್ದವರೇ, ನಮ್ಮ ಸಂಘಟನೆಯೂ ಇತ್ತು ಹೊತ್ತು. ಆದರೆ ಇವತ್ತು ನಾವು ಹೋಗಿ ಅಧ್ಯಯನ ಮಾಡಿದಾಗ ನಮ್ಗೆ ಅದ್ರ ಬಗ್ಗೆ ಗೊತ್ತಿದ್ದಿಲ್ಲ. ಟರ್ಷರಿ ಟ್ರೀಟ್ಮೆಂಟ್ ಮಾಡಿದ್ರೆ ಏನಾಗುತ್ತೆ ಅಂತ ಗೊತ್ತಿದ್ದಿಲ್ಲ. ಗೊತ್ತಾದ್ಮೇಲೆ ಇವತ್ತು ಹೋಗಿ ನೋಡಿದರೆ ಇಡೀ ಕೋಲಾರ ಜನತೆ ರೋಗದಿಂದ ನರಳ್ತಾ ಇದ್ದಾರೆ, ಎಲ್ಲ ಬೈಕನ್ನು ತಿರುಗಾಡ್ತಾ ಇದ್ದಾರೆ. ಎಲ್ಲೂ ಕೂಡ ಅದನ್ನು ನೀವೇ ಬೋರ್ಡ್ ಹಾಕಿದ್ದೀರಲ್ಲ ಎಲ್ಲ ಕಡೆ, ನೀವು ಎಲ್ಲಿ ಇದನ್ನು ಕೃಷಿಗೆ ಮತ್ತು ಕುಡಿಯೋಕ್ಕೆ ಉಪಯೋಗಿಸಬಾರ್ದು ಅಂತೇಳಿ. ಹಾಗಾಗಿ ಅದು ಕುಡಿಯಲಿಕ್ಕೆ ಆಗಲಿ ಅಂತರ್ಜಲಕ್ಕೆ ಸೇರಿದ್ರೆ ನಮಗೆ ಆರೋಗ್ಯಕ್ಕೆ ಹಾನಿ. ಯಾವುದೇ ರಾಜಕೀಯ ಪಕ್ಷಗಳ ವಿರುದ್ಧ ನಾವಲ್ಲ, ನಾವು ಜನಸಾಮಾನ್ಯ ಪರ. ನಾವಿಲ್ಲೇ ಬದುಕಬೇಕು, ನಮ್ಮ ಮುಂದಿನ ಪೀಳಿಗೆ ಇಲ್ಲೇ ಉಳಿಬೇಕು, ನೆಲಮಂಗಲ ಸುತ್ತಮುತ್ತಲೇ ಬದುಕು. ನಾವೆಲ್ಲೂ ಇಲ್ಲಿಂದ ಬಿಟ್ಟು ಯಾವುದೋ ದೇಶಕ್ಕೆ ಹೋಗಿ ಬದುಕೋಕ್ಕಾಗೋದಿಲ್ಲ ನಾವು. ಹಾಗಾಗಿ ನಾವು ರಾಜಕಾರಣಿಗಳ ಮೇಲೆ ವಿಶ್ವಾಸ ಕಳ್ಕೊಂಡಿದ್ದೀವಿ. ಅದಕ್ಕೋಸ್ಕರ ನಾಗರಿಕ ಸಂಘಟನೆಗಳು ಈ ಪ್ರಾಂತದಲ್ಲಿ, ಈ ಕ್ಷೇತ್ರದಲ್ಲಿ, ಈ ಸುತ್ತಮುತ್ತ ವಾಸ ಮಾಡ್ತಾ ಇರ್ತಕ್ಕಂಥ ಸಾಮಾನ್ಯ ಜನರಾದಂಥ ನಾವು, ಪತ್ರಕರ್ತರಿರ್ಬೋದು, ಅಧಿಕಾರಿಗಳಿರ್ಬೋದು, ಬೇರೆ ಬೇರೆ ವರ್ಗದ ಪೊಲೀಸರು ಇರ್ಬೋದು, ನ್ಯಾಯಾಂಗ ಇಲಾಖೆ ಯಾರ್ಯಾರಿದ್ದೀವಿ, ರೈತರು ಇರ್ಬೋದು, ಇವೆಲ್ಲ ಸೇರಿಕೊಂಡು ನಾವು ಇದ್ರ ಬಗ್ಗೆ ಜಾಗೃತಿ ಮೂಡಿಸಬೇಕಾಗಿದೆ. ಇದ್ರ ವಿರುದ್ಧ ನಾವು ಮಾತಾಡಬೇಕಾಗಿದೆ, ಸರ್ಕಾರಕ್ಕೆ ಹೋಗಬೇಕಾಗಿದೆ, ನ್ಯಾಯಾಲಯಕ್ಕೆ NGTಗೆ ಹೋಗಬೇಕಾಗಿದೆ, ಗ್ರೀನ್ ಟ್ರಿಬ್ಯುನಲ್ಗೆ ಹೋಗಬೇಕಾಗಿದೆ, ಸ್ಟೇ ತರಬೇಕಾಗಿದೆ. ಈ ಥರದ್ದೆಲ್ಲ ಕೆಲಸ ಇದೆ. ಅದಕ್ಕೆ ಇದಕ್ಕೆ ಹೆಚ್ಚು ಸಾಥ್ ಕೊಡಬೇಕಾಗಿದೆ. ನಾವು ಸುಮ್ಮನೆ ಯಾವುದೋ ವಿರೋಧ ಮಾಡೋಕ್ಕೆ ಕೂತು ರಾಜಕಾರಣಿ ಭಾಷೆಯಲ್ಲಿ ಮಾತಾಡಲಿಕ್ಕೆ ನಾವು ಕೂತಿಲ್ಲ. ಇದ್ರ ಪ್ರಾಮಾಣಿಕ ವಿಷಯ ಇದೆ. ಅವರೇನಾದರೂ ಸರ್ಕಾರ ನಮ್ಮದೇ ಸರಿಯಿಂದ ವಾದ ಮಾಡೋದಾದ್ರೆ ಅವ್ರು ರಿಪೋರ್ಟ್ಸ್ ಕೊಡಿ. ಬಾಯಿ ಮಾತು ಹೇಳಿದ್ರೆ ಬೇಡ, ನಾವು ರಿಪೋರ್ಟ್ಸ್ ಕೊಡ್ತೀವಿ. ವೈಜ್ಞಾನಿಕವಾಗಿ ವೈಜ್ಞಾನಿಕ ವಿಜ್ಞಾನ ಸಂಸ್ಥೆಗಳು ವರದಿಗಳು ಕೊಡಲಿ ಅವರು. ಹಾಗಾಗಿ ಅದು ಕೊಡಬೇಕು. ಅದಕ್ಕೆ ಇದೊಂದು ಈ ವಿಷವನ್ನು ವಾಪಸ್ ನಮಗೆ ಬೆಂಗಳೂರಿನ ಜನರ ಮಲಮೂತ್ರವನ್ನು ನಮಗೆ ಕುಡಿಸ್ಲಿಕ್ಕೆ ಬರ್ತಾ ಇದ್ದಾರೆ. ಮಲಮೂತ್ರವನ್ನು ಇಂಥ ಪರಿಸ್ಥಿತಿ ನಮಗೇನು ಅವಶ್ಯಕತೆ ಇಲ್ಲ ಅಂತ ದರಿದ್ರ. ಡಾಕ್ಟರ್ ಟಿ ವಿ ರಾಮಚಂದ್ರ ಅವರು IISc ಪ್ರೊಫೆಸರು. ಸೊ ಅವ್ರ ಪ್ರಕಾರ ಅವ್ರು ಮಾಡಿದಂಥ ಅಧ್ಯಯನದ ಪ್ರಕಾರ ಬೆಂಗಳೂರಿನಲ್ಲಿ ಕೇವಲ 3.5% ಜನಗಳಿಗೆ ಮಾತ್ರ ಈ ಪರಿಸರದ ಬಗ್ಗೆ ಅರಿವಿದೆ ಅಂತೇಳಿ. ಸೊ ನೀವು ಯೋಚನೆ ಮಾಡಿ, ಆ ಬೆಂಗಳೂರು ನಗರದಲ್ಲೇ ಆಗಿರಬೇಕಂದ್ರೆ ಈ ನೆಲಮಂಗಲ ತಾಲೂಕು ಹಳ್ಳಿ ಗ್ರಾಮೀಣ ಪ್ರದೇಶದಲ್ಲಿ ಎಷ್ಟು ಜನಕ್ಕೆ ಪರಿಸರದ ಬಗ್ಗೆ ಅರಿವಿರುತ್ತೆ, ಜಾಗೃತಿ ಇರುತ್ತೆ ಅಂತೇಳಿ. ಈಗ ಒಂದು ಪ್ರಶ್ನೆ ಕೇಳಿದ್ರು, ಆಗಲೇ DPR ಆಗಿದೆ, ಇವಾಗ ನೀವು ಈ ಪ್ರಶ್ನೆ ಎತ್ತಿದ್ರೆ ವಿರೋಧ ಮಾಡ್ತಾ ಇದ್ದೀರಿ ಅಂತೇಳಿ. ಯಾವುದೇ ಒಂದು ಯೋಜನೆ ಆಗಬೇಕು ಅಂತಂದರೆ ಜನಪ್ರತಿನಿಧಿಗಳಿಗೆ ಎಲ್ಲನೂ ಗೊತ್ತಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ಇದು ವೈಜ್ಞಾನಿಕ ಯುಗ, ವಿಜ್ಞಾನದ ಯುಗ. ಹಾಗಾಗಿ ಜನಪ್ರತಿನಿಧಿಗಳು ಮಾಡಬೇಕಾಗಿರೋ ಕೆಲಸ ಏನಂತಂದರೆ, ಮೊದಲು ಜನಗಳನ್ನ ಎಜುಕೇಟ್ ಮಾಡಬೇಕು. ಇಂಥ ಯೋಜನೆ ಬರ್ತಾ ಇದೆ, ಇದರಲ್ಲಿ ಅದರ ಅನುಕೂಲಗಳು ಹೀಗಿದೆ, ಅನಾನುಕೂಲಗಳು ಹೀಗಿವೆ, ಈ ಅನುಕೂಲಗಳಿಗೆ ಹೇಗೆ ಪರಿವರ್ತನೆ ಮಾಡ್ತೀವಿ ಅಂತಕ್ಕಂಥ ವಿಚಾರಗಳನ್ನ ಅವರು ಸಣ್ಣ ಸಣ್ಣ ಗುಂಪುಗಳಲ್ಲಿ, ಮೈಕ್ರೋ ಲೆವೆಲಲ್ಲಿ, ಹಳ್ಳಿಗಳಲ್ಲಿ ಹೋಗಿ ಹೇಳಬೇಕು. ಅದನ್ನು ಮಾಡಿದಾರಾ? ಅದನ್ನು ಮಾಡದೇ ಇದ್ದರೆ ಜನಗಳಿಗೆ ಹೇಗೆ ಗೊತ್ತಾಗುತ್ತೆ? ಜನಗಳಿಗೆ ಮುಂಚಿತವಾಗಿ ವಿಚಾರ ಗೊತ್ತಿದ್ದರೆ ವಿರೋಧ ಮಾಡ್ತಾರೆ. ಈಗೇನಾಗಿದೆ, ಪತ್ರಿಕಾ ವರದಿಗಳ ಮೂಲಕ ಇವರೇನು ಮಾಡ್ತಾರೆ, ಈ ವಿಚಾರಗಳು ಒಬ್ಬೊಬ್ಬರೇ ಒಂದೊಂದು ವಿಚಾರಗಳು ಗೊತ್ತಾಗ್ತಾ ಇದೆ. ಹಾಗಾಗಿ ಜನಗಳಿಗೆ ಅರಿವು ಬರ್ತಾ ಇದೆ. ಉದಾಹರಣೆಗೆ ಹೇಳ್ತೀನಿ, ಹೆವಿ ಮೆಟಲ್ಸ್ ಅಂತ ಹೇಳ್ತೀವಿ. ಹೆವಿ ಮೆಟಲ್ಸ್ ಅಂತ ಸೇರ್ಕೊಳ್ಳೋದ್ರ ಬಗ್ಗೆ ಹಳ್ಳಿನವ್ರಿಗೆ ಏನು ಗೊತ್ತಾಗುತ್ತೆ? ಗೊತ್ತಿಲ್ಲ ವಿಚಾರಗಳು. ನೀವು ಮುಂಚೆ ನಾವು ಕೇಳಬೇಕು ಅಂತ ಹೆಂಗೆ ಕೇಳೋಕ್ಕಾಗುತ್ತೆ? ಸೊ ಅದಕ್ಕೆ ನಾನು ಹೇಳೋದು, ಈ ಒಂದು ಯೋಜನೆ ಇದೆಯಲ್ಲ, ಈ ಯೋಜನೆಗೆ ಯಾರ ವಿರೋಧನೂ ಇಲ್ಲ. ಯೋಜನೆ ಆಗಲಿ, ಆದರೆ ಟರ್ಷರಿ ಟ್ರೀಟ್ಮೆಂಟ್, ಈಗ ಗಂಗಾಧರಣ್ಣ ಏನು ಹೇಳಿದ್ರೆ ಟರ್ಷರಿ ಟ್ರೀಟ್ಮೆಂಟ್ ಆಗಬೇಕು. ಈಗ ಪ್ರೈಮರಿ ಮತ್ತು ಸೆಕೆಂಡ್ರಿ ಟ್ರೀಟ್ಮೆಂಟ್ ಎಲ್ಲ ಆಗುತ್ತೆ. ಪ್ರೈಮರಿನಲ್ಲಿ ನಿಮ್ಮ ಪ್ಲಾಸ್ಟಿಕ್ಕು ಅದು ಇದು ಸರ್ಜ್ ಎಲ್ಲ ತೆಗಿತಾರೆ. ಸೆಕೆಂಡ್ರಿ ಟ್ರೀಟ್ಮೆಂಟಲ್ಲಿ ಏನು ಮಾಡ್ತಾರೆ, ಆರ್ಗ್ಯಾನಿಕ್ ಮ್ಯಾಟರ್ ತೆಗಿತಾರೆ ಅಲ್ವಾ? ಸೊ ಅದಾದಮೇಲೆ ಹೆವಿ ಮೆಟಲ್ಸ್ ಇರ್ತದೆ, ಬ್ಯಾಕ್ಟೀರಿಯಾಸ್ ಇರ್ತದೆ, ಫಾಸ್ಫೇಟ್ ಇರ್ತದೆ. ಸೊ ಇದನ್ನೆಲ್ಲ ಹೆಂಗೆ ತೆಗಿತೀರಿ? ಸೊ ಅದಕ್ಕೆ ಅವ್ರು ಹೇಳಿದ್ರು ಇದನ್ನು ಕುಡಿಲಿಕ್ಕೆ ಯೋಗ್ಯ. ನನ್ನ DK ಶಿವಕುಮಾರ್ ಸರ್ ಹೇಳ್ತಾಯಿದ್ರು, ಇದನ್ನು ಇದು ಕುಡಿಲಿಕ್ಕೆ ಯೋಗ್ಯ ಅಲ್ಲ, ಆದರೆ ಇದನ್ನು ಕೃಷಿಗೆ ಬಳಸ್ಬೋದು ಅಂತ ಹೇಳ್ತಾರೆ. ಸೊ ಕೃಷಿಗೆ ಬಳಸ್ಬೋದು, ಕೃಷಿ ಬೆಳೆ ಚೆನ್ನಾಗಿ ಬರುತ್ತೆ. ಯಾಕೆಂದರೆ ಅದರಲ್ಲಿ ನ್ಯೂಟ್ರಿಯೆಂಟ್ಸ್ ಜಾಸ್ತಿ ಇರ್ತದೆ ನೀರಿನಲ್ಲಿ. ಕೃಷಿಗೆ ಬೇಕಾಗಿರ್ತಕ್ಕಂಥ ನ್ಯೂಟ್ರಿಯೆಂಟ್ಸ್ ಇರೋದ್ರಿಂದ ಸಹಜವಾಗಿ ಕೃಷಿ ಬೆಳೆ ಚೆನ್ನಾಗಾಗುತ್ತೆ. ಅಂತರ್ಜಲ ಹೆಚ್ಚಾಗುತ್ತೆ ಅಂದರೆ ಹೌದು, ಅಂತರ್ಜಲ ಹೆಚ್ಚಾಗುತ್ತೆ, ನೀರು ಇರುತ್ತೆ, ಅಂತರ್ಜಲ ಹೆಚ್ಚಾಗುತ್ತೆ. ಆದರೆ ಹೆವಿ ಮೆಟಲ್ಸ್ ಎಲ್ಲಿ ಹೋಗುತ್ತೆ?
ಹೆವಿ ಮೆಟಲ್ಸ್ ಭೂಮಿಗೆ ಹೋಗುತ್ತೆ, ಕೃಷಿ ಭೂಮಿಗೆ ಹೋಗುತ್ತೆ, ಕೃಷಿ ಭೂಮಿಯಿಂದ ಎಲ್ಲಿ ಹೋಗುತ್ತೆ, ತರಕಾರಿಗೆ ಹೋಗುತ್ತೆ, ತರಕಾರಿನೆಲ್ಲ ಹೋಗುತ್ತೆ, ನಮ್ಮ ದೇಹಕ್ಕೆ ಬರ್ತದೆ. ಈ ಹೆವಿ ಮೆಟಲ್ಸ್ ಅಂದರೆ ಯಾವ್ಯಾವುದು? ಪಾದರಸ, ಮತ್ತು ಇದು ಲೆಡ್ಡು, ಈ ರೀತಿ ಆರ್ಸೆನಿಕ್ಕು, ಈ ರೀತಿಯ ಲೋಹಗಳಿದೆಯಲ್ಲ, ಹೆವಿ ಮೆಟಲ್ಸ್ ಇದೆಯಲ್ಲ, ಅವೆಲ್ಲ ಏನು ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ಬೇಕಾಗಿಲ್ಲ. ಅವೆಲ್ಲ ತೆಗೆಯಲಿಕ್ಕೆ ಜರಡೆ ಹಿಡಿದ್ರೆ ಬರೋದಿಲ್ಲ ಅದು. ಸೊ ಅದೆಲ್ಲ ಮೈಕ್ರೋ ಲೆವೆಲ್ ಇರ್ತದೆ. ಆ ಮೈಕ್ರೋ ಲೆವೆಲ್ ಇರ್ತಕ್ಕಂಥ ಈ ಹೆವಿ ಮೆಟಲ್ಸು ನಮ್ಮ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರ್ತವೆ. ಎಂಥ ದುಷ್ಪರಿಣಾಮಗಳಿದ್ರೆ ಕ್ಯಾನ್ಸರ್ ಕಾರಕಗಳು. ಸೊ ಹೀಗಾಗಿ ಈಗ ನೋಡಿ ಕ್ಯಾನ್ಸರ್ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಸೊ ಇದರಿಂದ ನಾವೇನು ಈಗ ಅಭಿವೃದ್ಧಿ ಅಂತ ಹೇಳ್ತಾರೆ. ಏನು ಅಭಿವೃದ್ಧಿ ಅಂತ ಹೇಳ್ತಾರೆ? ಸೊ ನೀವು ಕ್ಯಾನ್ಸರ್ ರೋಗಿಗಳನ್ನ ಜಾಸ್ತಿ ಮಾಡಿ ಒಂದಷ್ಟು ಆಸ್ಪತ್ರೆಗಳು ಮಾಡೋದು ಅಭಿವೃದ್ಧಿನ. ಸೊ ನಾವು ನೀರು ಬೇಡ ಅಂತ ಹೇಳ. ಎಲ್ಲ ದೇಶಗಳಲ್ಲೂ ಕೂಡ ನೀರಿನ ಜನಸಂಖ್ಯೆ ಹೆಚ್ಚಾದಂತೆ ನೀರಿನ ಬಳಕೆ ಜಾಸ್ತಿ ಆಗ್ತದೆ. ಸೊ ಅದರಿಂದ ನೀರು ನಮಗೆ ಬೇಕು. ನೀವು ಬಳಸಿದ ನೀರನ್ನು ನಾವು, ತ್ಯಾಜ್ಯ ನೀರನ್ನು ನಾವು ಅದನ್ನು ಪ್ಯೂರಿಫೈ ಮಾಡಿ ಬಳಸಬೇಕು. ಆದರೆ ಪ್ಯೂರಿಫಿಕೇಷನ್ ಮೆಥಡ್ಸ್ ಇದೆಯಲ್ಲ, ಸೊ 1, 2, 3, 4, 5 ಈಗ ಹಂತಗಳಿದ್ದಾವೆ. ಈ ಹಂತದಲ್ಲಿ ಎಷ್ಟು ಹಂತ ಬೇಕು ಅಂದರೆ ಎಲ್ಲಿವರೆಗೂ ಪ್ಯೂರಿಫಿಕೇಷನ್ ಆಗುತ್ತೆ, ಎಲ್ಲಿವರೆಗೂ ಕುಡಿಲಿಕ್ಕೆ ಯೋಗ್ಯ, ಅಲ್ಲಿವರೆಗೂ ಪ್ಯೂರಿಫೈ ಮಾಡಬೇಕು. ನೀವು ಪ್ಯೂರಿಫೈ ಮಾಡ್ದಲ್ಲೇ ನೀವು ಕೊಟ್ಟರೆ, ಅಲ್ಲ ಸ್ವಾಮಿ ನೀರಲ್ಲಿ ಮರಳಿದೆ ಅಂದರೆ ಫಿಲ್ಟರ್ ಮಾಡಿ ತಗೊಳ್ಬೋದು, ಅದೇನು ಸ್ವಲ್ಪ ತೊಂದರೆ ಇಲ್ಲ. ನೀರಲ್ಲಿ ಒಂದು ಚೂರು ವಿಷ ಹಾಕ್ತೀನಿ ಕುಡೀರಿ ಅಂದರೆ ಹೆಂಗೆ ಕುಡಿಯೋಕ್ಕಾಗುತ್ತೆ? ಯೋಚನೆ ಮಾಡಿ. ಸೊ ಹೀಗೆ ಸರ್ಕಾರದವರು ಮೊದಲು ಮಾಡಬೇಕಾಗಿರೋ ಕೆಲಸ ಜನಗಳನ್ನ ಎಜುಕೇಟ್ ಮಾಡಬೇಕು. ಯಾವುದೇ ಯೋಜನೆ ಆಗಲಿ ಜನಗಳನ್ನ ಎಜುಕೇಟ್ ಮಾಡಬೇಕು. ಆ ನಂತರ ಯೋಜನೆ ಬಗ್ಗೆ ಹೇಳಬೇಕು, ಪತ್ರಿಕೆಗಳ ಕೊಡಬೇಕು, ಉದ್ಘಾಟನೆ ಮಾಡಬೇಕು, ಇದೆಲ್ಲ ಮಾಡಬೇಕು. ಸೊ ಆ ಕೆಲಸ ಆಗ್ತಾಯಿಲ್ಲ. ನೇರವಾಗಿ ಅವರು ಯೋಜನೆ ತೊಗೊಂಬರ್ತೀವಿ, ನಮಗೆಲ್ಲ ಗೊತ್ತು ಅಂತ ಹೇಳ್ತಾರೆ. ಯಾಕೆ ಎಕ್ಸ್ಪೆಕ್ಟ್ ಮಾಡೋಕ್ಕಾಗತ್ತೆ? ಇವತ್ತಿನ ರಾಜಕೀಯ ವ್ಯವಸ್ಥೆಯಲ್ಲಿ ರಾಜಕಾರಣಿಗಳು ಎಲ್ಲವನ್ನೂ ಗೊತ್ತಿದೆಯಾ? ಮತ್ತು ವಿಜ್ಞಾನಿಗಳು ಯಾಕೆ ಬೇಕು? ವಿಜ್ಞಾನಿಗಳಿಗೆ ಯಾಕೆ ಮಾತಾಡಿಸ್ತಾ ಇಲ್ಲ? ಸೊ ಇದು ಮೊದಲು ಜನಗಳನ್ನ ಎಜುಕೇಟ್ ಮಾಡಬೇಕು. ಮತ್ತು ಇನ್ನೊಂದು, ಟೆರ್ಷರಿ ಟ್ರೀಟ್ಮೆಂಟ್ ಜೊತೆ ಒಳಗೆ ಪ್ರತಿ ಕೆರೆ ವ್ಯಾಪ್ತಿನಲ್ಲಿ ಬರ್ತಕ್ಕಂಥ ಗ್ರಾಮಗಳಲ್ಲಿ ಜನಗಳನ್ನ ಒಂದು ಸಮಿತಿ ಮಾಡಬೇಕು. ಆ ಸಮಿತಿಗೆ ಅವ್ರ ಜನಗಳಿಗೆ ಆ ನೀರನ್ನು ವಿಶ್ಲೇಷಣೆ ಮಾಡ್ತಕ್ಕಂಥ, ಅದನ್ನು ಓದ್ತಕ್ಕಂಥ, ಏನು ನೀರನ್ನ ಗುಣಮಟ್ಟವನ್ನು ಪರೀಕ್ಷೆ ಮಾಡ್ತಕ್ಕಂಥದ್ದನ್ನು ತಿಳಿಸ್ಕೊಡ್ಬೇಕು ಅವ್ರಿಗೆ. ಪ್ರತಿ ಬಾರಿ ನೀವು ಪ್ಯೂರಿಫಿಕೇಷನ್ ಮಾಡಿ ನೀರು ಬಿಡೋಕ್ಕೆ ಮುಂಚೆ ಆ ರಿಪೋರ್ಟ್ ಬೇಕು, ಅವರಿಂದ ಅನುಮೋದನೆ ತಗೊಳ್ಬೇಕು. ಹೌದು ನೀರು ಚೆನ್ನಾಗಿದೆ ಅಂತೇಳಿ ಬಿಡಿ, ನೀರನ್ನು ಬಿಟ್ಟು ತೊಂದರೆ ಇಲ್ಲ ನಮಗೆ. ಸೊ ಯಾರೂ ಪ್ರಾಜೆಕ್ಟ್ಗೆ ವಿರೋಧ ಇಲ್ಲ, ಆದರೆ ಪ್ರಾಜೆಕ್ಟ್ನ ಸಮರ್ಪಕವಾಗಿ ಅನುಷ್ಠಾನಕ್ಕೆ ತರಬೇಕು. ಇದು ನಮ್ಮ ಒಂದು ಅಭಿಪ್ರಾಯ. ವಿಜ್ಞಾನಿಗಳು ಹೇಳಿಲ್ಲ. ವಿಜ್ಞಾನಿಗಳು ಏನು ಹೇಳ್ತಾರೆ? ಟೆರ್ಷರಿ ಟ್ರೀಟ್ಮೆಂಟ್ ಮಾಡಿ. ಈಗ ನಾನು ಹೇಳ್ತಾ ಇದ್ದೀನಿ, ನಾನು ವಿಜ್ಞಾನಿ, ನಾನು ಹೇಳ್ತಾ ಇದ್ದೀನಿ ಟೆರ್ಷರಿ ಟ್ರೀಟ್ಮೆಂಟ್ ಮಾಡಿ ನೀರನ್ನು ಕೊಡಿ. ತ್ಯಾಜ್ಯ ನೀರನ್ನ ಬಳಕೆ ಮಾಡಲೇಬೇಕು ನಾವು, ಅದನ್ನು ವೇಸ್ಟ್ ಮಾಡಬಾರ್ದು ನೀರನ್ನು. ನಾನು ಹೇಳ್ತೀನಿ, ಅವರು ಹೇಳೋದೇ. ಅವ್ರು ಯಾರೂ ಕೂಡ ಟೆರ್ಷರಿ ಟ್ರೀಟ್ಮೆಂಟ್ ಬೇಡ ಅಂತ ಹೇಳಿಲ್ಲ. ನಾನು ಟಿ ವಿ ರಾಮಚಂದ್ರ ಅವರ ಭಾಷಣನೂ ಕೇಳಿದ್ದೀನಿ ನಾನು. ಸೊ ಅವ್ರ ಹತ್ರ ಮಾತಾಡಿದ್ದೀನಿ. ಸೊ ಟೆರ್ಷರಿ ಟ್ರೀಟ್ಮೆಂಟ್ ಕೊಡೋದ್ರಿಂದ ನಮಗೆ ನೀರು ಕೃಷಿಗೆ ಯೋಗ್ಯ. ಕುಡಿಲಿಕ್ಕಲ್ಲ ಸ್ವಾಮಿ. ಕುಡಿಲಿಕ್ಕಂದರೆ ನೀವು ಕೃಷಿಗೆ ಹೋದರೆ ಕೃಷಿಯಿಂದ ನೇರವಾಗಿ ನಮ್ಮ ದೇಹಕ್ಕೆ ಬರ್ತದಲ್ಲ ಹೆವಿ ಮೆಟಲ್ಸು. ಹೆವಿ ಮೆಟಲ್ ಕ್ಯಾನ್ಸರ್ ಕಾರಕ. ಈಗಾಗಲೇ ಇದರಲ್ಲಿ ಅದನ್ನು ಹೇಳಬೇಕೋ ಬೇಡ ಗೊತ್ತಿಲ್ಲ ನನಗೆ. ಇದು ಅರ್ಕಾವತಿನಲ್ಲಿ ಪಾದರಸ ಇದೆ ಅಂತೇಳಿ NGT ಒಂದು ಸುವಮೋಟ ಕೇಸ್ ಹಾಕ್ಕೊಂಡಿದೆ. ಆ ಕೇಸ್ ನಡೀತಾ ಇದೆ. ಈಗ ಜುಲೈ 5ನೇ ತಾರೀಕು ಕೇಸ್ ಬರ್ತಾ ಇದೆ. ಅರ್ಕಾವತಿನಲ್ಲಿ ಪಾದರಸ ಇದೆ ಅಂತೇಳಿ. ಸೊ ಹಾಗಾಗಿ ಅರ್ಕಾವತಿ, ವೃಷಭಾವತಿ ನೀರು ಕೂಡ ಅರ್ಕಾವತಿ ಸೇರುತ್ತೆ. ಸೊ ಮತ್ತು ಪಾದರಸ ಎಲ್ಲಿಂದ ಬಂತು? ಇದೆಲ್ಲನೂ ಕೂಡ ನಗರ ಜೀವನ ಶೈಲಿ ಮತ್ತು ಕೈಗಾರಿಕೆಗಳು ಜಾಸ್ತಿ ಆಗ್ತಾ ಇರೋದ್ರಿಂದ ನಾವು ಹೆವಿ ಮೆಟಲ್ಸ್ ಕಂಟೆಂಟ್ ಇರ್ತಕ್ಕಂಥ ವಸ್ತುಗಳು ಹೆಚ್ಚಾಗಿ ಬಳಸ್ತಾ ಇದ್ದೀವಿ. ಸೊ ಅದನ್ನು ಎಲ್ಲಿ ಡಿಸ್ಪೋಸ್ ಮಾಡ್ತಾಯಿದ್ದೀವಿ? ಎಲ್ಲ ನೀರಿಗೆ ಹೋಗ್ತಾ ಇದೆ. ಸಮರ್ಪಕ ಡಿಸ್ಪೋಸ್ ಮಾಡ್ತಾ ಇಲ್ಲ, ಎಲ್ಲ ನೀರಿಗೆ ಹೋಗ್ತಾ ಇದೆ. ನೀರಿನ ನಮ್ಮ ದೇಹಕ್ಕೆ ಬರ್ತದೆ, ಆರೋಗ್ಯ ಕೆಡ್ತಾ ಇದೆ. ಜನರ ಆರೋಗ್ಯ ಚೆನ್ನಾಗಿರಬೇಕು ಒಂದು. ಎರಡನೇದು ಬಹುಮುಖ್ಯವಾಗಿರ್ತಕ್ಕಂಥದ್ದು ಏನಂದರೆ, ನಾವು ಹೇಳ್ತೀವಿ ಕೆರೆಗಳು ನೀರು ತುಂಬಿಸ್ಬಿಟ್ರೆ ನಾವು ಕುಡಿಲಿಕ್ಕೆ ಯೋಗ್ಯ ಅಲ್ಲ ಅಂತ ನೀವೇ ಹೇಳ್ತೀರಿ. ಆದರೆ ನಾವೊಂದು ಪ್ರಾಣಿ ಪಕ್ಷಿನ ತಡೆಯೋಕ್ಕಾಗುತ್ತಾ? ಪಕ್ಷಿ ತಡೆಯೋಕ್ಕಾಗುತ್ತಾ? ನಾವು ಜೀವ ವೈವಿಧ್ಯತೆ ಹಾಳಾಗೋದಿಲ್ವಾ? ಜೀವ ವೈವಿಧ್ಯತೆ ಹಾಳಾಗ್ಬಿಟ್ರೆ ನಾವು ಹೇಗೆ ಬದುಕೋದು? ಮನುಷ್ಯ ಹೇಗೆ ಜಗತ್ತಿನ ಜೀವಿಗಳೇ ಬೇರೆ, ಮನುಷ್ಯರೇ ಬೇರೆ ಅಂತನಾ? ಅವಕ್ಕೆ ಧ್ವನಿ ಇಲ್ವಾ? ಧ್ವನಿ